ಈಗಿನ ಜನಕ್ಕೆ ಕಫ ಅಂದ್ರೇನು ಗೊತ್ತಿಲ್ಲ, ಪಿತ್ತ ಅಂದರೆ ಗೊತ್ತಿಲ್ಲ, ವಾಯು ಅಂದರೆ ಗೊತ್ತಿಲ್ಲ. ಗೊತ್ತಿರೋದು ಮೂರೇ: ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್, ಕ್ಯಾಲರೀಸ್. ಅದರಿಂದ ಏನೂ ಉಪಯೋಗ ಇಲ್ಲ. ನಂದು ವೇಟು 68 kg ಲಾಸ್ಟ್ 20 ವರ್ಷದಿಂದ. ಇನ್ನು ಅನದರ್ 20 ವರ್ಷವೂ ನಂದು 68 kgನೇ ಇರುತ್ತೆ. ಬೇರೆ ಬೇರೆ ಕಾಯಿಲೆ ಹೆಸರು ಹೇಳ್ತಿದ್ದೀವಿ ಅಷ್ಟೇ ನಾವಿಲ್ಲಿ, ಬಟ್ ಎಲ್ಲ ಕಾಯಿಲೆಗೆ ಮೂಲ ನಿಮ್ಮ ಆಹಾರನೇ. ಸೊ ನಿನಗೆ 2028 ಇಲ್ಲಿಂದ 4-5 ವರ್ಷ ಆದಮೇಲೆ ಹಾರ್ಟ್ ಪ್ರಾಬ್ಲಮ್ ಬರೋದು ಇವತ್ತೇ ಹೇಳುತ್ತೆ. ಓಕೆ. ಬಟ್ ನಾವು ಯಾರು ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳಲ್ಲ. ಈ ರೆಡ್ ಕಲರ್ನ ಈ ಥರ ಆಗ್ಬೋದು. ವಿತಿನ್ 24 ಅವರ್ಸಲ್ಲಿ ಕಫ ಕ್ಲಿಯರ್ ಆಗಿಬಿಡುತ್ತೆ. ಸೊ ಡಾಕ್ಟರ್ ಬಸವರಾಜ್ ಅವರೇ ಹೇಳಿದಾಗೆ ಅವರು ರೈತರು ಕೂಡ ಹೌದು, ಡಾಕ್ಟರ್ ಕೂಡ ಹೌದು. ನೀವು ಡಾಕ್ಟರ್ ಅಂದರೆ ನೀವು ಆ್ಯಸ್ ಅ ಡಾಕ್ಟರ್ ಅಂತಂದರೆ ನೀವು ಈ ಪರ್ಯಾಯ ಔಷಧನ ಪ್ರಾಕ್ಟೀಸ್ ಮಾಡ್ತಾ ಇರೋದು ಇಲ್ಲಿ ಸೀತಾ ಸರ್ಕಲ್ ಹತ್ರ. ಹೌದು. ಓಕೆ. ಬೆಂಗಳೂರು. ಸೊ ಬೆಂಗಳೂರಲ್ಲಿ ಬಂದು 3 ದಿನ ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಹೌದು. ಓಕೆ. ಉಳಿದ ದಿನ ನೀವು ನಿಮ್ಮ ಕೆಲಸ ಮಾಡ್ಕೋತೀರಾ? ಉಳಿದಿದ್ದ ದಿನ ಐದಾರು ರಿಸರ್ಚ್ ಮಾಡ್ತೀನಿ, ಇಲ್ಲ ಹೊಲದಲ್ಲಿ ಏನಾರು ಕೆಲಸ ಇದ್ದರೆ. ಇವಾಗ ನನಗೇನು ಬೇಕು ಅದನ್ನು ನಾನು ಬೆಳ್ಕೊತೀನಿ. ಓಕೆ. ಯಾಕೆ ಬೆಳ್ಕೊತೀನಿ ಅಂತಂದರೆ, ಇವತ್ತು ನೀವು ಹೇಗಿದ್ದೀರಾ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ ನನ್ನ ಆಹಾರದ ಮೇಲೆ ಡಿಪೆಂಡ್ ಇರುತ್ತೆ. ಇವತ್ತು ನೀವು ಹೇಳಿದ್ರೆ, ಸರ್ ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ನೀವು ಅಂತ. ನಂದು ವೇಟು 68 kg ಲಾಸ್ಟ್ 20 ವರ್ಷದಿಂದ. ಇನ್ನು ಅನದರ್ 20 ವರ್ಷವೂ ನಂದು 68 kgನೇ ಇರುತ್ತೆ. ಓಕೆ. ದಿನಕ್ಕೆ ನಾನು 15 ಗಂಟೆ ಕೆಲಸ ಮಾಡ್ತೀನಿ, ಎಲ್ಲಿ ಸುಸ್ತಾಗಲ್ಲ ನನಗೆ. ಇದನ್ನು ನಾನು ಕಾಪಾಡ್ಕೊಂಡು ಬಂದಿರೋದು, ನಾನೇನೋ ನೀವು ತಿಂತಾ ಇದ್ದೀನಿ ಅಂತಲ್ಲ, ನಾನು ಏನೇನು ತಿಂತೀನೋ ಅದನ್ನು ನಾನೇ ಬೆಳ್ಕೊತೀನಿ. ಅಕ್ಕಿ, ಬೇಳೆ, ಗೋಧಿ, ರಾಗಿ, ತರಕಾರಿ ಪ್ರತಿಯೊಂದನ್ನು ನಾನೇ ಬೆಳ್ಕೊತೀನಿ. ಯಾಕೆ ಅಂತಂದರೆ, ದೇಹ ಆಗಿರೋದು ಪೃಥ್ವಿಯಿಂದ, ಭೂತತ್ವ. ನಿನ್ನ ದೇಹ ಆಗಿರೋದು ಪಂಚಭೂತಗಳಿಂದ. ಈ ಪಂಚಭೂತ ಸೃಷ್ಟಿಯಾಗೋದು ಭೂಮಿಯಿಂದ. ಸೊ ನಿನ್ನ ಭೂಮಿನಲ್ಲಿ ಫಲವತ್ತತೆ ಹೇಗಿದೆ, ಆ ಫಲವತ್ತತೆ ಮೇಲೆ ಈ ಫಲವತ್ತತೆ ನಿಂತ್ಕೊಂಡಿದೆ. ಇವತ್ತು ರೈತರು 1 ಎಕರೆಗೆ 10-12 ಚೀಲ ಫರ್ಟಿಲೈಸರ್ ಆಗಿಬಿಟ್ಟು ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ. ಯಾವಾಗ ನೀವು ಜಾಸ್ತಿ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀರೋ ಲ್ಯಾಂಡ್ ಡ್ರೈ ಆಗಿಬಿಡುತ್ತೆ. ಯಾವಾಗ ಆ ಭೂಮಿ ಆ ತೇವಾಂಶನ ಕಳ್ಕೊಳುತ್ತೋ ಆ ಡ್ರೈನೆಸ್ಸು ನಿಮ್ಮ ಬಾಡಿಗೆ ಬರುತ್ತೆ. ಯಾವಾಗ ಹಾರ್ಟಲ್ಲಿ ಡ್ರೈ ಆಗುತ್ತೋ ಬ್ಲಾಕೇಜ್ ಆಗುತ್ತೆ. ಕಿಡ್ನಿನಲ್ಲಿ ಡ್ರೈ ಆದಾಗ ಕಿಡ್ನಿ ಸ್ಟ್ರಿಂಕ್ ಆಗುತ್ತೆ. ಸ್ಟಮಕ್ ಡ್ರೈ ಆದಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ಲಿವರ್ ಡ್ರೈನೇ ಆದಾಗ ಕೊಲೆಸ್ಟ್ರಾಲ್ ಆಗುತ್ತೆ. ಬೇರೆ ಬೇರೆ ಕಾಯಿಲೆ ಹೆಸರು ಹೇಳ್ತಿದ್ದೀವಿ ಅಷ್ಟೇ ನಾವಿಲ್ಲಿ, ಬಟ್ ಎಲ್ಲ ಕಾಯಿಲೆಗೆ ಮೂಲ ನಿಮ್ಮ ಆಹಾರನೇ. ಓಕೆ. ಓಕೆ. ಸೊ ಆಹಾರ ಸರಿ ಇರಲಿ ಅಂತೇಳಿ ನೀವೇ ಬೆಳೀತಾ ಇದ್ದೀರ ಅದನ್ನು. ಬಟ್ ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ನೀವು ಒಬ್ಬರೇ ಸೇರಿಕೊಂಡು ಇಷ್ಟೆಲ್ಲ ಬೆಳೆಯೋಕ್ಕೆ ಸಾಧ್ಯನಾ? ನೀವೇನು ಹೆಂಗೆ ಮಾಡ್ತೀರಿ ನೀವು ಅದನ್ನು? ಅಲ್ಲ, ನಾನು ಅಕ್ಕಿ ಮತ್ತು ಬೇಳೆನ ಬಳ್ಳಾರಿಯಲ್ಲಿ ನಮ್ಮ ಅಣ್ಣವ್ರು ಬೆಳೀತಾರೆ. ಓಕೆ. ತರಕಾರಿ, ರಾಗಿನ ನಾನು ಇಲ್ಲಿ ಬೆಳ್ಕೊತೀನಿ. ನಂದು ಇಲ್ಲಿ 2 ಎಕರೆ ಹೊಲ ಇದೆ. ಸೊ ಇವಾಗ ನೋಡಿ, ರಾಗಿನ ಬಳ್ಳಾರಿ ಎನ್ವೈರ್ಮೆಂಟಲ್ಲಿ ಬೆಳೆಯೋದು ಕಷ್ಟ. ಅದು ಸೂಟ್ ಆಗಿರೋದು ಗೋಧಿ ಬೆಳಿಬೋದು, ಬೇಳೆ ಬೆಳಿಬೋದು, ಅಕ್ಕಿ ಬೆಳಿಬೋದು, ಅದಕ್ಕೆ ಮೆಣಸಿನ್ಕಾಯಿ ಬೆಳಿಬೋದು. ಅದೇ ಸೌತ್ ಕರ್ನಾಟಕ ಬಂದಾಗ ಇಲ್ಲಿ ರಾಗಿ ಚೆನ್ನಾಗಿ ಬರುತ್ತೆ. ನಾನು ರಾಗಿನ ಇಲ್ಲಿ ಬೆಳ್ಕೊತೀನಿ, ತರಕಾರಿಗಳ್ನ ಇಲ್ಲೇ ಬೆಳ್ಕೊತೀನಿ. ಬೇಳೆ ಮತ್ತು ಅಕ್ಕಿನ ನಮ್ಮ ಅಣ್ಣವರು ಬಳ್ಳಾರಿಯಲ್ಲಿ ಬೆಳೀತಾರೆ. ಒಟ್ಟಿನಲ್ಲಿ ನೀವೇ ಬೆಳೆದದ್ದನ್ನು ನೀವು ಊಟ ಮಾಡ್ತೀನಿ? ನಾನು ಊಟ ಮಾಡ್ತೀನಿ, ಹೆಚ್ಚಾಗಿದ್ದೆ ನಮ್ಮ ಸ್ಟೂಡೆಂಟಿಗೂ ಕೊಡ್ತೀನಿ. ಓಕೆ. ಓಕೆ. ವಂಡರ್ಫುಲ್. ನೀವು ಡಾಕ್ಟರ್, ನೀವು ಒಂದು ಮಾತು ಹೇಳಿದ್ರಿ, ಎನರ್ಜಿ ಹೀಲಿಂಗ್ ಅಂತ ಹೇಳಿದ್ರಿ ನೀವು. ಹೌದು. ಓಕೆ. ಏನು ಎನರ್ಜಿ ಹೀಲಿಂಗ್ ಅಂತಂದರೆ? ವೆರಿ ಗುಡ್ ಕ್ವಶನ್. ಇದೆಲ್ಲದಕ್ಕೆ ಮೂಲ ಎನರ್ಜಿ ಅಂತ ನಾವು ಫಸ್ಟ್ ವರ್ಡ್ ತಗೋತೀವಿ. ಇದನ್ನು ಒಟ್ಟಾರೆಯಾಗಿ ನಾವು ಎನರ್ಜಿ ಮೆಡಿಸಿನ್ ಅಂತ ಕರಿತೀವಿ. ಎಲ್ರಿಗೂ ಇವತ್ತು ಎನರ್ಜಿ ಮೆಡಿಸಿನ್ ಅಂದರೆ ಏಲಿಯನ್ ಥರ ನೋಡ್ತಾರೆ, ಯಾರಪ್ಪ ಇದು ಅಂತ. ಬಟ್ ಈ ಎನರ್ಜಿ ಮೆಡಿಸಿನ್ ಅನ್ನೋದು ಅನಾದಿ ಕಾಲದಿಂದನೂ ಬಂದಿದೆ. ನಿಮ್ಮ ಬಾಡಿ ಬಗ್ಗೆನೇ ಹೇಳ್ತೀನಿ ನಾನು. ನಿಮ್ಮ ಬಾಡಿನ ನಾನು 3 ಲೆವೆಲ್ಸಾಗಿ ಡಿವೈಡ್ ಮಾಡ್ತೀನಿ. ಫಸ್ಟ್ನೇದು ಸ್ಟ್ರಕ್ಚರಲ್ ಲೆವೆಲ್. ನೀವು ಹೆಂಗೆ ಕಾಣ್ತಾ ಇದ್ದೀರಾ, ಬಂದ ತಕ್ಷಣ ನಿಮ್ಮ ಶೋಲ್ಡರ್ ನೋಡಿದೆ, ನಿಮ್ಮ ಕಣ್ಣು ನೋಡಿದೆ, ಓಕೆ, ನಿಮ್ಮ ನೀಸ್ ನೋಡಿದೆ, ನಿಮ್ಮ ಎಲ್ಬೋಸ್ ನೋಡಿದೆ. ಇದು ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಮೇಲೆ ನನಗೊಂದು ಐಡಿಯಾ ಬಂತು, ನಿಮ್ಮ ಲಿವರ್ ಎನರ್ಜಿ ಆಗಿದೆ, ಹಾರ್ಟ್ ಎನರ್ಜಿ ಆಗಿದೆ, ಕಿಡ್ನಿ ಎನರ್ಜಿ ಆಗಿದೆ. ಬಿಕಾಸ್ ಇಲ್ಲಿರೋದನ್ನು ಇವಾಗ ಕೆಲವರು ಶೋಲ್ಡ್ರ್ ಡ್ರಾಪ್ ಆಗಿರುತ್ತೆ, ಇನ್ನು ಕೆಲವೊಬ್ಬರು ಶೋಲ್ಡರ್ ಶಿಫ್ಟ್ ಆಗಿರುತ್ತೆ. ಹಿಂಗೆ ಈ ಎನರ್ಜಿ ವ್ಯತ್ಯಾಸ ಆಗ್ತಾ ಇದೆ ಶೋಲ್ಡರ್ ಅಂದರೆ, ಇದಕ್ಕೆ ಎನರ್ಜಿ ಕೊಡೋರು ಯಾರು ಅಂದರೆ ಲಂಗ್ಸ್ ಆ್ಯಂಡ್ ಹಾರ್ಟ್. ಕೆಲವ್ರು ಅನ್ಕೋತಾರೆ ಯಾವುದೋ ಮೂವಿ ನೋಡಿಬಿಟ್ಟು ಸ್ಟೈಲ್ ಅಂತ, ಅದು ಸ್ಟೈಲ್ ಅಲ್ಲ, ದರ್ ಈಸ್ ಎ ಎನರ್ಜಿ ಇಂಬ್ಯಾಲೆನ್ಸ್. ಸೊ ಇದು ಸ್ಟ್ರಕ್ಚರ್. ಅದನ್ನು ನೀವು ಸ್ಕ್ಯಾನಿಂಗ್ ಮಾಡಿದರೆ
ಎಕ್ಸ್ರೇ ಮಾಡಿದ್ರೆ ಗೊತ್ತಾಗುತ್ತೆ ಸ್ಟ್ರಕ್ಚರ್ ಅದು. ಎರಡನೇದು ಕೆಮಿಕಲ್, ಅಂದರೆ ನಿಮ್ಮ ಬ್ಲಡ್ಡಲ್ಲಿ ಶುಗರ್ ಎಷ್ಟಿದೆ, ಕೊಲೆಸ್ಟ್ರಾಲ್ ಎಷ್ಟಿದೆ, ಕ್ರಿಯಾಟಿನಿನ್ ಎಷ್ಟಿದೆ, ಸಿರಮ್ ಅನಾಲೆಮ್ ಎಷ್ಟಿದೆ, ಓಕೆ, ಅದೆಲ್ಲ WBC RBC ಅವೆಲ್ಲ ಕೆಮಿಕಲ್, ಹಾರ್ಮೋನ್ಸ್ ಎಲ್ಲ, ಅದು ಕೆಮಿಕಲ್ ಅನಾಲಿಸಿಸ್. ಇದನ್ನು ನಮ್ಮೆಲ್ರಿಗೂ ಗೊತ್ತು, ನಾನು ಹೇಳೋದು ಬೇಡ, ಪ್ರತಿಯೊಬ್ಬರು ದಿನ ಬೆಳಕಾದ್ರೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಬರ್ತೀರ. ಬಟ್ ಇವೆರಡಕ್ಕಿಂತ ಮುಂಚೆ ಇನ್ನೊಂದಿದೆ, ಅದು ಎನರ್ಜಿ. ಓಕೆ, ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು ಫಿಸಿಕಲ್ ಬಾಡಿ ಸ್ಟ್ರಕ್ಚರ್ ನೋಡಿದ್ರಿ ನೀವು, ಇನ್ನೊಂದು ಕೆಮಿಕಲ್ ಬಾಡಿ ಒಳಗಡೆ ಇರುವಂತದ್ದು ನೋಡಿದ್ರಿ, ಬ್ಲಡ್ ಟೆಸ್ಟ್, ಆಮೇಲೆ ಇನ್ನೊಂದು ಎನರ್ಜಿ ಬಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ 2028 ಏನಾದ್ರು ಹಾರ್ಟ್ ಇಶ್ಯೂಸ್ ಬರುತ್ತೆ ಅಂದ್ಕೊಳ್ಳಿ, ಫಸ್ಟ್ ಎನರ್ಜಿ ಚೇಂಜ್ ಆಗುತ್ತೆ. ಇಲ್ಲಿಂದ 4 ವರ್ಷ ಆದಮೇಲೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಫಸ್ಟ್ ಎನರ್ಜಿ ಚೇಂಜ್ ಆಗುತ್ತೆ. ಓಕೆ, ಅಂದರೆ ಹಾರ್ಟ್ದು ಎನರ್ಜಿ ಕಮ್ಮಿ ಆಗುತ್ತೆ. ಅವಾಗ ನಿಮಗೆ ಕೆಲವೊಂದು ಸಿಮ್ಟಮ್ಸ್ ಬರುತ್ತೆ, ಮಾತಾಡ್ಬೇಕಾದ್ರೆ ಸ್ಪೀಚ್ ಸ್ಲಿಪ್ ಆಗುತ್ತೆ. ಓಕೆ, ಎರಡನೇದು ಮೆಟ್ಲತ್ತಬೇಕು, ದೂರ ನಡಿಬೇಕಂದ್ರೆ ಆಯಾಸ ಆಗುತ್ತೆ. ಮೂರನೇದು ಹಾರ್ಟ್ ಮೆರಿಡಿಯನ್ ಸ್ಟಾರ್ಟ್ ಆಗೋದು ಇಲ್ಲಿಂದ, ಕಿರುಬೆರಳಿಂದ. ಇದು ಹಾರ್ಟ್ ಹಿಂಗೆ ಹೋಗುತ್ತೆ. ಇದು ಯಾವಾಗ ಈ ಹಾರ್ಟ್ ಎನರ್ಜಿ ಕಡಿಮೆ ಆಗುತ್ತೋ ಇಲ್ಲಿ ನಿಮಗೆ ಚೆಸ್ಟ್ ಪೇನ್ ಬರುತ್ತೆ. ತುಂಬ ಜನ ಚೆಸ್ಟ್ ಪೇನ್ ಬರುತ್ತೆ, ಡಾಕ್ಟ್ರ್ ತಗೋಗ್ಬಿಟ್ಟು ಚೆಕ್ ಮಾಡಿಸ್ತಾರೆ, ಎಲ್ಲ ನಾರ್ಮಲಪ್ಪ, ECG ನಾರ್ಮಲ್, EG ನಾರ್ಮಲ್ಲು, ಎಕೋ ನಾರ್ಮಲ್, ಮನೆಗೆ ಹೋಗಂತಾರೆ. ಬಟ್ ಅವ್ನಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಓಕೆ, ಬಟ್ ದೆರ್ ಈಸ್ ನೋ ಮಿಷನ್ ಟು ಡಯಾಗ್ನೈಸ್ ಎನರ್ಜಿ. ಓಕೆ, ಈ ಎನರ್ಜಿನ ಡಯಾಗ್ನೈಸ್ ಮಾಡೋ ಮಿಷನ್ ಇಲ್ಲ. ಬಟ್ ಕೆಲವೊಂದು ಇದೆ, ಕಿರ್ಲೆನ್ ಫೋಟೋಗ್ರಫಿ ಅದು ಇದೆ ಅಂತ, ಬಟ್ ಅದನ್ನ ಮೆರಿಡಿಯನ್ ಡಯಾಗ್ನೈಸ್ ಮಾಡಲ್ಲ, ಸುಮ್ಮನೆ ನಿಮ್ಮ ಆರನ್ ಮಾತ್ರ. ಬಟ್ ನಾವು ಮಾಡಿರೋ ಇನ್ಸ್ಟ್ರೂಮೆಂಟ್ ನಾಡೀಶ್ವರ ಇದೆ ಅಲ್ವಾ, ಅದು ಮೆರಿಡಿಯನ್ ಡಯಾಗ್ನೈಸ್ ಮಾಡುತ್ತೆ, ಯಾವ ಮೆರಿಡಿಯನ್ ಲೋ ಇದೆ ಅಂತ. ಅಂದರೆ ಇವತ್ತು ನಿಮ್ಮ ಹಾರ್ಟ್ ಮೆರಿಡಿಯನ್ ಲೋ ಆದರೆ ಸಿಮ್ಟಮ್ಸ್ ಕಾಣಿಸುತ್ತೆ, ನಿದ್ದೆ ಸರಿ ಬರಲ್ಲ, ಆಯಾಸ ಆಗುತ್ತೆ, ಸ್ಪೀಚ್ ಪ್ರಾಬ್ಲಮ್ ಆಗುತ್ತೆ, ಓಕೆ, ಎಡಗಡೆ ಎದೆ ನೋವು ಬರುತ್ತೆ, ಎಸ್ಪೆಷಲಿ 2 ಫಿಂಗರ್ಸ್ ನಮ್ಮ ಆಗುತ್ತೆ, ಪೇನ್ ಆಗುತ್ತೆ. ಓಕೆ, ಇವಾಗ ನೋಡಿ, ಯಾರಾದರೂ ಮಾತಾಡ್ಬೇಕಾದ್ರೆ ನಾನು ಅವ್ರ ಲಿಟ್ಲ್ ಫಿಂಗರ್, ನಿಮ್ಮೆಲ್ಲ ಫಿಂಗರ್ ಅಬ್ಸರ್ವ್ ಮಾಡ್ತಿರ್ತೀನಿ ನಾನು, ನಿಮ್ಗೆ ಗೊತ್ತಿಲ್ದಂಗೆ. ಈ ಲಿಟಲ್ ಫಿಂಗರ್ ಈ ಥರ ವೈಡ್ ಹೋಗಿದೆ ಅಂದರೆ ಈ ಥರ ಹಾರ್ಟ್ ಎನರ್ಜಿ ಲೋ ಇದೆ ಅಂತ. ಓಕೆ, ಈ ಎನರ್ಜಿ. ಓಕೆ, ಓಕೆ, ಓಕೆ. ಸೊ ನಿನಗೆ 2028 ಇಲ್ಲಿಂದ 4-5 ವರ್ಷ ಆದಮೇಲೆ ಹಾರ್ಟ್ ಪ್ರಾಬ್ಲಮ್ ಬರೋದು ಇವತ್ತೇ ಹೇಳುತ್ತೆ. ಓಕೆ, ಬಟ್ ನಾವು ಯಾರು ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳಲ್ಲ. ನಮ್ಮ ದೇಹದ ಭಾಷೆ ಸಿಮ್ಟಮ್ಮು, ಈ ದೇಹದ ಭಾಷೆನ ಅರ್ಥ ಮಾಡ್ಕೊಳೋದು ಬಿಟ್ಬಿಟ್ಟಿದ್ದೀವಿ. ಎಲ್ಲಿವರೆಗೂ ಕೆಮಿಕಲಲ್ಲಿ ಚೇಂಜ್ ಆಗಲ್ವೋ, ಬ್ಲಡ್ಡಲ್ಲಿ ಚೇಂಜ್ ಆಗಲ್ವೋ, ಎಕೋನಲ್ಲಿ ಚೇಂಜ್ ಆಗಲ್ಲ, ಅಲ್ಲಿವರೆಗೂ ನಾವು ಟ್ರೀಟ್ಮೆಂಟೇ ಕೊಡಲ್ಲ. ಹೌದು. ಯಾವಾಗ ಅದು ಎನರ್ಜಿ ಲೆವೆಲ್ ಟ್ರೀಟ್ ಮಾಡಿಲ್ಲ ಅಲ್ವಾ, ನೆಕ್ಸ್ಟು ಕೆಮಿಕಲ್ ಲೆವೆಲ್ ವ್ಯತ್ಯಾಸ ಮಾಡುತ್ತೆ, ಹಾರ್ಟ್ ರಿಲೇಟೆಡ್ ಎಂಜೈಮ್ಸ್ ವ್ಯತ್ಯಾಸ ಆಗುತ್ತೆ. ನೀವು ಅವಾಗೂ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಸ್ಟ್ರಕ್ಚರಲ್ ಲೆವೆಲ್ ಚೇಂಜ್ ಆಗುತ್ತೆ, ಹಾರ್ಟ್ ಬ್ಲಾಕೇಜ್ ಆಗೋದು, ಇನ್ನೊಂದು ಆಗೋದಾಗುತ್ತೆ. ಅವಾಗ ಏನು ಹೇಳ್ತಾರೆ ಡಾಕ್ಟ್ರು, ನೀವು ಲೈಫ್ ಲಾಂಗ್ ಹಾರ್ಟ್ ಪೇಷಂಟು, ಇನ್ನೇನು ಮಾಡೋಕ್ಕಾಗಲ್ಲ, ಈ ಮೆಡಿಸಿನಲ್ಲಿ ಇರಬೇಕು. ಅವ್ರು ಹೇಳೋದು ತಪ್ಪಲ್ಲ. ನೀನು ಡಾಕ್ಟ್ರ್ ತಾ ಲೇಟಾಗಿ ಹೋಗಿದೀಯಾ, ಓಕೆ, ನೀನು ಯಾವಾಗ ಹೋಗಿದೆಯಾ, ಸ್ಟ್ರಕ್ಚರಲ್ ಲೆವೆಲ್ ಚೇಂಜಸ್ ಆದಾಗ ಹೋಗಿದೆಯಾ, ಇಲ್ಲ ಕೆಮಿಕಲ್ ಲೆವೆಲ್ ಚೇಂಜಸ್ ಆದಾಗ ಹೋಗಿದೆಯಾ. ಅದಕ್ಕಿಂತ ತುಂಬ ಮುಂಚೆನೇ ಎನರ್ಜಿ ಲೆವೆಲ್ ಚೇಂಜಸ್ ನಿಮ್ಮ ಬಾಡಿನಲ್ಲಿ ಆಗಿದೆ. ಬಟ್ ಅದು ಡಾಕ್ಟ್ರಿಗೆ ಗೊತ್ತಾಗಲ್ವಲ್ಲ, ಅವರು ಹೋದರೂ ಕೂಡ. ಬಟ್ ಡಾಕ್ಟ್ರು 10 ವರ್ಷ ಓದಿರೋದು ಕೆಮಿಕಲ್ಸ್ ಅಲ್ವಾ, ಬಯೋಕೆಮಿಸ್ಟ್ ಹೌದು, ಅವ್ರು ಓದಿರೋದು, ಅವ್ರದ್ದು ತಪ್ಪಿಲ್ಲ, ಅವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ. ತುಂಬ ಸತಿ ಪೇಷಂಟು ಕರೆಕ್ಟು, ಡಾಕ್ಟ್ರು ಕರೆಕ್ಟು. ಪೇಷಂಟ್ ಅಂತಾನೆ, ಅಯ್ಯೋ ಹೊಟ್ಟೆ ನೋವು ಅಂತಾನೆ, ಡಾಕ್ಟ್ರ್ ಅಂತಾರೆ, ಸ್ಕ್ಯಾನಿಂಗ್ ಮಾಡಿದ್ದೀನಪ್ಪ, ನಿಮ್ದು ಅಬ್ಡಮಿನಲ್ ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಇದೆ, ಯು ಆರ್ ಫೈನ್, ಮನೆಗೆ ಹೋಗಂತಾರೆ. ಅವರು ಕರೆಕ್ಟು, ಯಾಕಂದ್ರೆ ಅವರು ಓದಿರೋದೇನು, ಸ್ಟ್ರಕ್ಚರಲ್ ಅನಾಟಮಿ ಓದಿದ್ದಾರೆ, ಬಯೋಕೆಮಿಸ್ಟ್ರಿ ಓದಿದ್ದಾರೆ, ಅವೆರಡು ನಾರ್ಮಲ್ ಬಂದಿದೆಲ್ಲ. ಓಕೆ, ಮತ್ತೆ ಏನು ಓದಬೇಕಾಗಿತ್ತು ಹಂಗಾರೆ ಅವರು? ಎನರ್ಜಿ ಹೀಲಿಂಗ್. ಓಕೆ, ಆ ಎನರ್ಜಿನ ಮೆಜರ್ ಮಾಡೋದು ಎಲ್ಲಿ ಅಂದರೆ ನಾಲಿಗೆ ನೋಡಿ, ನಾಡಿ ನೋಡಿ, ನಾಡಿನಲ್ಲಿ ಗೊತ್ತಾಗುತ್ತೆ ನಿಮ್ಮ ಎನರ್ಜಿ ಹೇಗಿದೆ ಅಂತ. ಓಕೆ, ನಾಡಿ ಪ್ಲಸ್ ಟಂಗ್ ಡಯಾಗ್ನಿಸಿಸ್, ನಾಲಿಗೆ ಪರೀಕ್ಷೆ. ಮೂರನೇದು ಸಿಮ್ಟಮ್ ಅನಾಲಿಸಿಸ್, ಎದೆನೋ ಈ ಕಡೆ ಬಂತ, ಇಲ್ಲಿಂದ ಈ ಬೆರಳಿಗೆ ಹೋಯ್ತಾ, ಇಲ್ಲ ಈ ಬೆರಳಿಗೆ ಹೋಯ್ತಾ, ಇದನ್ನೆಲ್ಲ ಅನಾಲಿಸಿಸ್ ಮಾಡೋದು ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್. ಓಕೆ, ಇದಕ್ಕೆ ನೀವು TEM ಅಂತ ಕರಿತೀರಾ? TEM ಅಂತ ಕರಿತೀರಾ, ಟ್ರೆಡಿಷ್ನಲ್ ಎನರ್ಜಿ. ಇದನ್ನೇ ಇಮಿಟೇಟ್ ಮಾಡೋಕೆ ಒಂದು ಡಿವೈಸ್ ಮಾಡ್ತಾ ಇದೀವಿ, ಊಹಿ ಅಂತ. ಹೆಸರೇ ಎಲ್ಲರೂ ಕೇಳಿದ್ರೆ ಏನಾರು ಚೈನೀಸ್ ನೇಮವನಪ್ಪ ಇದಂತಾರೆ, ಊಹಿ ಅಂತ. ಇಲ್ಲಪ್ಪ, ಕನ್ನಡದ ಹೆಸರೇ ಅಂತ ಹೇಳ್ತೀನಿ ನಾನು. ಊಹಿಸುವುದು ಅಂದರೆ ಫಸ್ಟ್ 2 ವರ್ಡ್ ತೊಗೊಂಡಿದ್ದೀನಿ, ಊಹಿ. ಇದೊಂದು ಸಾಫ್ಟ್ವೇರ್ ನಾವು ಡೆವಲಪ್ ಮಾಡಿರೋದು. ಇದೇನು ಮಾಡುತ್ತೆ ಅಂತಂದರೆ, ಫಸ್ಟ್ ನಿಮ್ಮ ಪಲ್ಸ್ ತೊಗೊಳುತ್ತೆ ಸೆನ್ಸರಿಂದ, ಆಮೇಲೆ ಎನಿಯಾವ ಮೊಬೈಲಿಗೆ ಕನೆಕ್ಟ್ ಮಾಡಿರ್ತಾರಲ್ಲ, ಮೊಬೈಲಲ್ಲಿ ನಾಲಿಗೆ ಫೋಟೋ ತೊಗೊಳುತ್ತೆ. ಸರಿ, ನಾಲಿಗೆ ಫೋಟೋ ತೊಗೊಳುತ್ತೆ.
ಟಂಗ್ ಫೋಟೋ ತೊಗೊಂಡು ನಿಂದು ಟಂಗು ಪಲ್ಸ್ ಹೇಗಿದೆ ಅಂತ ನೋಡಿಕೊಂಡು ಅದು ಕ್ವಶನ್ ಕೇಳುತ್ತೆ ನಿನಗೆ. ಕ್ವಶನ್ ಹೆಂಗಿರುತ್ತೆ ಅಂದ್ರೆಗಿನಾಗಿ ಯಾವ ಮೆರಿಡಿಯನ್ ಡಿಸ್ಟರ್ಬ್ ಆಗಿರುತ್ತಲ್ಲ ಆ ಪ್ರಕಾರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸ್ಟಮಕ್ ವೀಕ್ ಇತ್ತು ಅಂದ್ಕೊಳ್ಳಿ, ನಿಮಗೆ ಹಸುವಾಗುತ್ತಾ, ಓಕೆ, ಮೋಷನ್ ಫ್ರೀಯಾಗಿ ಆಗುತ್ತಾ, ಇಲ್ಲ ನಿಮ್ಗೆ ಯಾರೋ ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತಾ, ಆ ಥರ ಸಮ್ ಕ್ವಶನ್ಸ್ ಕೇಳುತ್ತೆ. ನೀನು ಕರೆಕ್ಟಾಗಿ ಆನ್ಸರ್ ಮಾಡ್ಕೊಂಡು ಹೋದರೆ, ಈ ಥರ ನೀನು 2-3 ಸತಿ ಮಾಡಿದರೆ ನಮ್ಮ ಡಿವೈಸ್ ಊಹೆ ಮಾಡುತ್ತೆ ನೆಕ್ಸ್ಟ್ ಇಯರ್ ನೀನು ಹೆಂಗಿರ್ತೀಯ ಅಂತ. ಇಟ್ಸ್ ಪ್ರಿಡಿಕ್ಟಿಂಗ್. ಅದಕ್ಕೆ ಅದರ ಹೆಸರು ಊಹಿ ಅಂತ ಹೆಸರಿಟ್ಟಿರೋದು. ಸರ್, ಫೈನಲ್ ಆಗಿ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಪ್ರತಿ ಮನೆಯಲ್ಲೊಬ್ಬರು ಎನರ್ಜಿ ಹೀಲಿಂಗ್ ಬಗ್ಗೆ ಕಲಿಬೇಕು. ಇದನ್ನು ಕಲಿಯೋಕ್ಕೆ ಎಲ್ಲಿ ಹೋಗೋದು ಬೇಡ. ನಾವೆಲ್ಲ ವೀಡಿಯೋಸ್ ಫ್ರೀ ಮಾಡಿದ್ದೀವಿ. ಎನರ್ಜಿ ಅಂದ್ರೇನು, ಹೀಲಿಂಗ್ ಅಂದ್ರೇನು. ಮೊದಲು ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ಅಜ್ಜಿನೋ ಒಬ್ಬ ತಾತನೋ ಇರೋರು. ಮಗುಗೆ ಏನಾರು ಹಾಲು ಕುಡಿಸ್ಬೇಕಾದ್ರೆ ಹೇಳೋರು, ಏಯ್ ಯಾಕೆ ಕುಡಿಸಿ ಮಗುಗೆ ಹಾಲು, ಆಲ್ರೆಡಿ ಕಫ ಆಗಿದೆ, ಗುರ ಅಂತ ಗೊತ್ತಾಗಲ್ಲ ನಿನಗೆ. ಅಂದರೆ ಹಾಲು ಕುಡಿಸಿದ್ರೆ ಬಾಡಿ ಕಫ ಜಾಸ್ತಿ ಆಗುತ್ತೆ. ಈಗಿನ ಜನಕ್ಕೆ ಕಫ ಅಂದ್ರೇನು ಗೊತ್ತಿಲ್ಲ, ಪಿತ್ತ ಅಂದರೆ ಗೊತ್ತಿಲ್ಲ, ವಾಯು ಅಂದರೆ ಗೊತ್ತಿಲ್ಲ. ಗೊತ್ತಿರೋದು 3: ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್, ಕ್ಯಾಲರೀಸ್. ಅದರಿಂದ ಏನು ಉಪಯೋಗ ಇಲ್ಲ. ಓಕೆ. ಸೊ ನೀವು ಫಸ್ಟ್ ನಾಡೀಸ್ವರ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ಹೇಳಿದ್ರಿ, ಆಮೇಲೆ ಊಹಿ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಏನು ಸ್ವಲ್ಪ ಹೇಳ್ಬೋದಾ? ನಾಡೀಸ್ವರ ಅಂದ್ರೆ ಏನು ಆ್ಯಕ್ಚುಲಿ, ಏನು ಅದು, ವಾಟ್ ಇಸ್ ದಟ್? ನಾಡಿ ಅಂದರೆ ಪಲ್ಸ್, ಸ್ವರ ಅಂದರೆ ಸೌಂಡ್. ನಾವಿಲ್ಲೊಂದು ಮೈಕ್ರೋಫೋನ್ ಇಡ್ತೀವಿ ಸೆನ್ಸರಲ್ಲಿ. ಆ ಮೈಕ್ರೋಫೋನಿಂದ ಅದ್ರದ್ದು ಸೌಂಡ್ ತೊಗೊಳುತ್ತೆ. ಅದಕ್ಕೆ ಸೌಂಡನ್ನು ಸ್ವರ ಅಂತಾರಲ್ವ, ಅದಕ್ಕೆ ನಾಡಿ ಸ್ವರ ಅಂತ ಇಟ್ಟಿದ್ದೀನಿ. ಅದು ಇಟ್ಸ್ ಎ ಸೆನ್ಸರ್, ಇಟ್ಸ್ ಎ ಪಲ್ಸ್ ಡಯಾಗ್ನೋಸಿಸ್ ಡಿವೈಸ್. ಓಕೆ. ಇವಾಗ ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ಸ್ಟ್ರಕ್ಚರಲ್ ಲೆವೆಲ್ ಗೊತ್ತಾಗುತ್ತೆ. ಬ್ಲಡ್ ಅನಾಲಿಸಿಸ್ ಮಾಡಿದ್ರಿಗಿನಾಗಿ ನಿಮಗೆ ಬ್ಲಡ್ ಡಯಾಗ್ನೋಸಿಸ್ ಮಾಡಿದಾಗ ಕೆಮಿಕಲ್ ಲೆವೆಲ್ ಗೊತ್ತಾಗುತ್ತೆ. ನಮ್ಮ ನಾಡಿ ಸ್ವರ ಮತ್ತು ಊಹಿನ ರಿಪೋರ್ಟ್ ತೊಗೊಂಡಾಗ ನಿಮ್ಗೆ ಎನರ್ಜಿ ಲೆವೆಲ್ ಗೊತ್ತಾಗುತ್ತೆ. ಇವತ್ತು ನಿಮ್ಮ ಬಾಡಿನಲ್ಲಿ ವಾತ ಪಿತ್ತ ಕಫ ಹೇಗಿದೆ, ಪಂಚಭೂತಗಳು ಹೇಗಿದೆ, ಸಪ್ತಧಾತುಗಳು ಹೇಗಿದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗ ಏನು ಉಪಯೋಗ ಅಂತ ಕೇಳ್ಬೋದು ನೀವು. ಇವಾಗ ಹಿಮೋಗ್ಲೋಬಿನ್ ಕಮ್ಮಿ ಬಂತು, ಐರನ್ ಸಪ್ಲಿಮೆಂಟ್ ತೊಗೋತೀರ. ಇನ್ನೊಂದೇನೋ ಶುಗರ್ ಜಾಸ್ತಿ ಆಯಿತು, ಸ್ವೀಟ್ ಅವಾಯ್ಡ್ ಮಾಡ್ತೀರಾ. ಬಟ್ ಇದರಲ್ಲಿ ನಿಮಗೆ ನಿಮ್ಮ ದೇಹದಲ್ಲಿ ಯಾವ ಮೆರಿಡಿಯನ್ ಡಿಸ್ಟರ್ಬ್ ಆಗಿದೆ. ಮೆರಿಡಿಯನ್ ಅಂದ್ರೆ ಆ್ಯಕ್ಚುಲಿ ಇಟ್ಸ್ ಎ ಎನರ್ಜಿ ಪಾತ್ವೇಸ್. ಕರ್ನಾಟಕ ಇದು ಇಂಡಿಯಾದಲ್ಲಿ ಇಂಡಿಯನ್ ಸೈನ್ಸಲ್ಲಿ ಚಕ್ರಗಳು ಅಂತ ಕರೀತಾರೆ, ಮೂಲಾಧಾರದಿಂದ ಸಹಸ್ರಾರ. ಅದೇ ಥರ ಚೈನೀಸ್ ಮೆಡಿಸಿನಲ್ಲಿ ಮೆರಿಡಿಯನ್ಸ್ ಅಂತ ಕರೀತಾರೆ. ಈ ಪಿಕ್ಚರಲ್ಲಿ ತೋರಿಸ್ತಿರೋ ಹಾಗೆ ದ ಎನರ್ಜಿ ಪಾತ್ವೇಸ್. ಇವಾಗ ಈ ಆರ್ಟಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ಈ ಮೆರಿಡಿಯನ್ನಿಂದ ಬರುತ್ತೆ, ಸ್ಟಮಕ್ಕಿಗೆ ಈ ಮೆರಿಡಿಯನ್ನಿಂದ ಬರುತ್ತೆ. ಓಕೆ. ನಾವೇನು ಮಾಡ್ತೀವಿ, ಈ ಬಸವ ಅಕಾಡೆಮಿ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಕೋರ್ಸಲ್ಲಿ ಆ ಮೆರಿಡಿಯನ್ಸ್ ಬಗ್ಗೆ ಟೀಚ್ ಮಾಡ್ತೀವಿ. ಯಾವ ಮೆರಿಡಿಯನ್ ವೀಕ್ ಆದರೆ, ಇಲ್ಲ ಎಕ್ಸಸ್ ಆದರೆ ಯಾವ ಕಾಯಿಲೆ ಬರುತ್ತೆ. ಓಕೆ. ನಿಮಗೆ ಅದರಿಂದ ಹೇಗೆ ಹೊರ ಬರೋದು, ವಿತೌಟ್ ಮೆಡಿಸಿನ್ ಎಲ್ಲದನ್ನು ಮಾಡ್ಬೋದು. ಸೊ ದಟ್ಸ್ ವೈ ಯು ಕಾಲ್ ಡ್ರಗ್ಲೆಸ್ ಥೆರಪಿ ಅಂತ ಹೇಳಿ. ಎಸ್, ಡ್ರಗ್ಲೆಸ್ ಥೆರಪಿ. ಸೊ ನೀವು ದೇಹದ ಒಳಗಡೆ ಏನೂ ಕೊಡಲ್ಲ ಅಂದರೆ ನೀವು ಏನು ಇದನ್ನ ನುಂಗಿ ಇದನ್ನು ಕುಡೀರಿ ಅಂತ ಏನಿಲ್ಲ? ಇಲ್ಲ. ಇವಾಗ ನಿಮ್ಗೆ 1 hour ಮುಂಚೆ ಒಂದು ಕಲರ್ ಹಾಕಿದೆ ಸ್ಟಮಕ್ ಫೈರ್ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಹೌ ಯು ಆರ್ ಫೀಲಿಂಗ್ ಯುವರ್ ಸ್ಟಮಕ್ ನಾವು? ನನಗೆ ಸ್ವಲ್ಪ ಹಸುವಾದಂಗೆ ಅನಿಸ್ತಾ ಇದೆ. ಸೊ ಅದನ್ನು ನೀವು 2 ವಾರ 3 ವಾರ ಪ್ರಾಕ್ಟೀಸ್ ಮಾಡಿಸಿದ್ರೆ ನೀವೇನು ಮಾಡೋದು ಬೇಡ. ಬೆಳಿಗ್ಗೆ ಎದ್ದ ತಕ್ಷಣ ಹಸುವಾಗುತ್ತೆ, ಊಟ ಮಾಡ್ತಾರೆ, ಡೈಜೆಸ್ಟ್ ಆಗುತ್ತೆ, ಎವ್ರಿ ಸೈಕಲ್ ವಿಲ್ ಬಿ ನಾರ್ಮಲ್. ಸೊ ಲೈಕ್ ದಟ್ಟು ನಾವು ಇವತ್ತು ಡಿಸೀಸನ್ನ ನೋಡೋ ರೀತಿ ಚೇಂಜ್ ಆಗಬೇಕು. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಅನಾಲಿಸಿಸ್ ಕೊಡ್ತೀನಿ. ಮನೆಯಲ್ಲಿ ಒಂದು ಮಗು ಕೋಲ್ಡು ಕಾಫಿಂದ ಸಫರ್ ಆಗುತ್ತೆ. ಡಾಕ್ಟ್ರ್ ಹೆಂಗೆ ನೋಡ್ತಾರೆ ಅದನ್ನು? ಕಫ ಕಟ್ಕೊಂಡಿದೆ, ಕರಗಿಸೋದಕ್ಕೆ ಒಂದು ಟಾನಿಕ್ ಕೊಡ್ತಾರೆ. ಅಲ್ಲಿ ಇನ್ಫೆಕ್ಷನ್ ಆಗಿದೆ, ನಿಮಗೊಂದು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿದೆ, ನೆಬುಲೈಸೇಷನ್ ಕೊಡ್ತಾರೆ. ಇನ್ನೂ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ, ಇನ್ನೇಲರ್ ಕೊಡ್ತಾರೆ. ದಿಸ್ ಈಸ್ ದ ಸೈಕಲ್. ಹೌದು. ಯಾಕೆ ಅಂದರೆ ಡಾಕ್ಟರ್ಸ್ ಓದಿರೋದು ಕೆಮಿಕಲ್ಸ್ ಬಗ್ಗೆ, ಲಂಗ್ಸ್ ಅನಾಟಮಿ ಬಗ್ಗೆ ಅವ್ರು ಕರೆಕ್ಟಾಗಿ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಡಾಕ್ಟ್ರು ಕರೆಕ್ಟಾಗಿ ಮಾಡ್ತಿದ್ದಾರೆ. ಯಾರು ತಪ್ಪು ಮಾಡ್ತಿದ್ದಾರೆ ಅಂದರೆ ತಾಯಿ. ಒಬ್ಬ ಮಗುನ ಏರೋದಕ್ಕಿಂತ ಮುಂಚೆ ತಾಯಿ ಗೊತ್ತಿರಬೇಕು ವಾತ ಪಿತ್ತ ಕಫ ಅಂದ್ರೇನು, ಪಂಚಭೂತಗಳಂದ್ರೇನು, ನನ್ನ ಮಗುಗೆ ಯಾವ ಆಹಾರ ಕೊಡಬೇಕು, ಯಾವ ಆಹಾರ ಕೊಡಬಾರ್ದು, ಇದು ಗೊತ್ತಿರಬೇಕು. ಇವಾಗ ನಾವು ಎನರ್ಜಿ ಹೀಲಿಂಗಲ್ಲಿ ಲಂಗ್ಸನ್ನ ಕಾಯಿಲೆ ಅಂತ ನೋಡಲ್ಲ. ಲಂಗ್ಸ್ ಆಗಿರೋದು ಎದರಿಂದಪ್ಪ? ಬ್ರಹ್ಮಾಂಡ ಆಗಿರೋದು ಎದರಿಂದ? ಪಂಚಭೂತಗಳು. ಭೂಮಿ ಆಗಿರೋದು
ಪಂಚಭೂತಗಳು. ದೇಹ ಆಗಿರೋದು ಪಂಚಭೂತಗಳಿಂದನೇ. ಲಂಗ್ಸ್ ಆಗಿರೋದು, ಶ್ವಾಸಕೋಶ ಆಗಿರೋದು ಪಂಚಭೂತಗಳಿಂದನೇ. ಸೊ ಲಂಗ್ಸಲ್ಲಿ ಪಂಚಭೂತಗಳಿದೆ. ಯಾವುದು? ವಿಂಡ್, ಡ್ರೈನೆಸ್, ಕೋಲ್ಡ್ನೆಸ್, ಹೀಟ್, ಹ್ಯುಮಿಡಿಟಿ. ಇವು 5 ಎನರ್ಜಿ ಇದೆ. ಫಾರ್ ಎಕ್ಸಾಂಪಲ್ ಲಂಗ್ಸಲ್ಲಿ ಡ್ರೈನೆಸ್ ಜಾಸ್ತಿ ಆಯಿತು, ಓಕೆ, ಅವಾಗ ಏನಾಗುತ್ತೆ? ಡ್ರೈನೆಸ್ ಜಾಸ್ತಿ ಆದಾಗ ಮಗುಗೆ ಡ್ರೈ ಕಾಫ್ ಬರುತ್ತೆ, ಇಲ್ಲ ಮೋಷನ್ ಹಾರ್ಡ್ ಆಗುತ್ತೆ, ಇಲ್ಲ ಸ್ಕಿನ್ ಡ್ರೈ ಆಗುತ್ತೆ. ಡಾಕ್ಟ್ರ್ ಏನು ಮಾಡ್ತಾರೆ? ಅದಕ್ಕೊಂದು ಲೋಷನ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಅದು ರಿಲೀಫ್. ಬಟ್ ನಾನೇನು ಮಾಡ್ತೀನಿ ಗೊತ್ತಾ? ಲಂಗ್ಸ್ ಡ್ರೈ ಆಗಿದೆ ಅಲ್ವಾ, ಆ ಡ್ರೈನೆಸ್ನ ಕಮ್ಮಿ ಮಾಡು, ವೀಸಿಂಗ್ ಆಗಲ್ಲ ನಿನಗೆ. ವೀಸಿಂಗ್ ಯಾವಾಗ ಆಗುತ್ತೆ ಸರ್? ಉಸಿರು ಎಳ್ಕೊತೀರ. ಲಂಗ್ಸು ಆಲಿಯೋಲ್ಸು ಗಾಳಿ ತುಂಬ್ಕೋಬೇಕು, ಹಿಂಗೆ ಎಕ್ಸ್ಪ್ಯಾಂಡ್ ಆಗಬೇಕು, ಆವಾಗ ಗಾಳಿ ತುಂಬ್ಕೊಳುತ್ತೆ ಹಿಂಗೆ. ಯಾವಾಗ ಲಂಗ್ಸ್ ನ್ಯಾರೋ ಆಯಿತೋ ಸೌಂಡ್ ಬರುತ್ತೆ, ವೀಸಿಂಗ್ ಬರುತ್ತೆ, ನಿಮ್ಮ ಗಾಳಿ ಸಾಕಾಗಲ್ಲ. ಓಕೆ, ನಾನೇನು ಮಾಡ್ತೀನಿ ಗೊತ್ತಾ? ಆ ಲಂಗ್ ಡ್ರೈನೆಸ್ನ ಕಮ್ಮಿ ಮಾಡ್ತೀನಿ. ಓಕೆ, ಅವಾಗೇನಾಗುತ್ತೆ? ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಮ್ಗೆ ಇನ್ಹೇಲರು ಬೇಡ, ಸಿಟ್ರಿಜಿನ್ನು ಬೇಡ, ಆ್ಯಂಟಿ ಅಲರ್ಜಿಕ್ ಬೇಡ, ನೆಬುಲೈಜೇಷನು ಬೇಡ. ಹೆಂಗೆ ಮಾಡ್ತೀನಿ? ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಇದೆ, ಓಕೆ, ಇಲ್ಲಿ ನೋಡಿ, ಇಲ್ಲಿಂದ 2 ಬೆಟ್ ಕೆಳಗಡೆ ಇದು. ಈ ಪಾಯಿಂಟ್ ನೇಮ್ ಬಂದ್ಬಿಟ್ಟು LU7, ಲಂಗ್ 7 ಅಂತ. ಓಕೆ, ಇದನ್ನು ನೀವು ಕ್ಲಾಕ್ ವೈಸಲ್ಲಿ ಈ ಥರ 15ರಿಂದ 20 ಸತಿ ಮಸಾಜ್ ಮಾಡಿದ್ರೆ ಸಾಕು, ಒಂದೇ ಸತಿ ಓಕೆ. ಮಾಡಿಬಿಟ್ಟು 2 ದಿನ ವೇಟ್ ಮಾಡಿ, ಒಂದು 50% ವೀಸಿಂಗ್ ಕಮ್ಮಿ ಆಗುತ್ತೆ. 2 ದಿನ ಬಿಟ್ಟು ಮತ್ತೆ ಮಾಡಿ, 2 ಕೈಯಲ್ಲಿ. ಈ LU7 ಪಾಯಿಂಟನ್ನು 20 to 30 ಟೈಮ್ಸ್ ಪ್ರೆಷರ್ ಮಾಡಿದ್ರೆ ನಿಮ್ಮ ಬ್ರೀತಿಂಗ್ ಡೀಪ್ ಆ್ಯಂಡ್ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಇನ್ಯಾಕ್ ಮೆಡಿಸಿನ್. ಸೊ ಇಲ್ಲಿ ನಾವು ಕಾಯಿಲೆನ ಹೆಂಗೂ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಟ್ರೀಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ನನಗೆ ವೀಸಿಂಗ್ ಅಂದರೆ ಲಂಗ್ ಡ್ರೈನೆಸ್, ಕಫ ತುಂಬ್ಕೊಂಡಿತ್ತು ಅಂದ್ಕೊಳ್ಳಿ, ಅವಾಗ ಏನಾಗಿದೆ? ಲಂಗ್ಸಲ್ಲಿ ಕೋಲ್ಡ್, ಡ್ಯಾಂಪ್ ಕೋಲ್ಡ್ನೆಸ್ ಜಾಸ್ತಿ ಆಗಿದೆ. ಸಿಂಪಲ್. ಇವಾಗ ಡಾಕ್ಟ್ರ್ ಆದರೆ ಸಿರಪ್ ಕೊಡ್ತಾರೆ, ಕರಗುತ್ತೆ, ಹೋಗುತ್ತೆ, ತಿಂಗಳಾದ್ಮೇಲೆ ಮತ್ತೆ ಕಫ ತುಂಬ್ಕೊಳುತ್ತಾ? ಕರೆಕ್ಟ್. ಇವಾಗ ಏನು ಮಾಡ್ಬೇಕು ನಾನು? ಕಫ ಹೋಗ್ಬೇಕು, ಮತ್ತೆ ಫಾರ್ಮ್ ಆಗಬಾರ್ದು. ಮತ್ತೆ ಫಾರ್ಮ್ ಆಗಬಾರ್ದು ಅಂದರೆ ಲಂಗ್ಸನ್ನ ಬಿಸಿ ಮಾಡಬೇಕು. ಓಕೆ, ಇವಾಗ ನೋಡಿ, ಇದು ಬಾಡಿ ರಿಫ್ಲೆಕ್ಸ್, ಇದು ತಲೆ ಭಾಗ, ಇದು ಎದೆ ಭಾಗ, ಇದು ಸ್ಟಮಕ್. ಇವೆರಡು ಉದ್ದ ಇದಾವಲ್ವ, ಇವೆರಡು ಲೆಗ್, ಇವೆರಡು ಹ್ಯಾಂಡ್ಸ್. ಓಕೆ. ಈ ರಿಫ್ಲೆಕ್ಸಾಲಜಿ ಅನ್ನೋದು ಸಾವಿರಾರು ವರ್ಷಗಳಿಂದ ಇದೆ. ಇದನ್ನು ಅಕ್ಯುಪ್ರೆಷರ್ ಅಂತ ಕರೀತಾರೆ. ನಾನೇನು ಮಾಡ್ತೀನಿ? ಇದು ಲಂಗ್ ರಿಫ್ಲೆಕ್ಸ್ ಅಲ್ವಾ, ಓಕೆ. ಲಂಗ್ಸನ್ನ ವಾರ್ಮ್ ಮಾಡಬೇಕು, ಕಫ ಎಲ್ಲ ಆಚೆ ಹೋಗ್ಬಿಡ್ಬೇಕು, ಮತ್ತು ಕಫ ಫಾರ್ಮ್ ಆಗಬಾರ್ದು. ಈ ಏರಿಯಾನ ಬಿಸಿ ಮಾಡಿದ್ರೆ ಸಾಕು, ನಿಮಗೆ ಲಂಗ್ ಬಿಸಿ ಆಗಿಬಿಡ್ತೈತೆ. ಹೆಂಗೆ ಬಿಸಿ ಮಾಡ್ತೀರಾ? ರಬ್ ಮಾಡಿ ಒಂದು ಮಸಾಜ್ ಮಾಡ್ಬೋದು, ಈ ಥರ ಮಸಾಜ್ ಮಾಡ್ಬೋದು, ಸೂಪರ್ಬಾಗಿ ವರ್ಕ್ ಆಗುತ್ತೆ. ಬಿಸಿ ಮಾಡೋದಕ್ಕೆ ವಂಡರ್ಫುಲ್ ಕಲರ್ ಯಾವುದಂದ್ರೆ ರೆಡ್. ಈ ರೆಡ್ ಕಲರ್ನ ಈ ಥರ ಆಗ್ಬೋದು. ವಿತಿನ್ 24 ಅವರ್ಸಲ್ಲಿ ಕಫ ಕ್ಲಿಯರ್ ಆಗಿಬಿಡುತ್ತೆ. ಓಕೆ. ಇಲ್ಲ ಇನ್ನೂ ಸಿಂಪಲ್, ಸ್ಕೆಚ್ ಪೆನ್ ಇಲ್ಲ ಸರ್ ನಮ್ಮ ಮನೇಲಿ ಅಂದರೆ, ಒಂದು ಅಮೃತಾಂಜನ ವಿಕ್ಸ ಇರುತ್ತೆ, ಅದನ್ನು ಬಿಸಿ ಮಾಡುತ್ತಲ್ವ, ಅದನ್ನ ಇಲ್ಲಿ ಹಚ್ಚಿ. ಮಗು ರಾತ್ರಿ ಮಲಗಬೇಕಾದ್ರೆ ಇಲ್ಲಿ ವಿಕ್ಸ ಅಮೃತಾಂಜನ ಹಚ್ಚಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಬ್ರೀತಿಂಗ್ ಫ್ರೀ ಆಗಿರುತ್ತೆ. ವೆರಿ ಸಿಂಪಲ್ ಟೆಕ್ನಿಕ್. ಇಲ್ಲ ಸರ್ ನನ್ನ ಮಗುಗೆ ನೀವು ಹೇಳೋದು ಸಿಂಪಲ್ ಅಲ್ಲ ಸರ್, ತುಂಬ ಕ್ರಾನಿಕ್ಕು, ಕಫ ಜಾಸ್ತಿ ತುಂಬಿಕೊಂಡಿದೆ ಅಂದರೆ ಇನ್ನೂ ಸ್ವಲ್ಪ ಇಂಟೆನ್ಸಿವ್ ಹೇಳ್ತೀನಿ. ಇನ್ನೂ ತುಂಬ ಬಿಸಿ ಯಾವುದು ಗೊತ್ತಾ? ಜಿಂಜರ್. ಓಕೆ. ನಮ್ಮ ಕಡೆ ಅಲ್ಲ ಅಂತಾರೆ, ಸೌತ್ ಕರ್ನಾಟಕ ಕಡೆ ಹಸಿ ಶುಂಠಿ ಅಂತಾರೆ. ಒಂದಿಷ್ಟು ಹಸಿ ಶುಂಠಿ ತೊಗೊಂಡ್ಬಿಟ್ಟು ಜಜ್ಜಿಬಿಟ್ಟು ಕುಡಿದ್ರೆ ಸ್ಟಮಕ್ ಹೀಟ್ ಆಗುತ್ತೆ, ಕುಡಿಬೇಡಿ. ಅದನ್ನ ಇಲ್ಲಿ ಕಟ್ಬಿಡಿ. ಈ ಥರ ಮೆಡಿಕಲ್ ಟೇಪ್ ಇರುತ್ತಲ್ವಾ, ಮೆಡಿಕಲ್ ಟೇಪಿಂದ ಕಟ್ಬಿಡಿ. ಅದು ಎಷ್ಟೊತ್ತು? 10 ನಿಮಿಷ ಅಷ್ಟೇ. ಜಿಂಜರ್ನ ಕುಟ್ಟಿ ಇಲ್ಲಿ ಹಚ್ಚಿಬಿಟ್ರೆ 10 ನಿಮಿಷ ಇಟ್ಟರೆ ಸಾಕು, ಲಂಗ್ಸ್ ಎಲ್ಲ ಬಿಸಿ ಆಗಿಬಿಡ್ತೈತೆ, ಕಫ ಕರಗಿಬಿಡ್ತೈತೆ. ಓಕೆ. ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಹೀಟ್ ಆಗುತ್ತೆ, ಜಾಸ್ತಿ ಆಯಿತು. ಇವತ್ತು 10 ನಿಮಿಷ 15 ನಿಮಿಷ ಹಾಕಿ ಈ ಥರ 3-4 ದಿವಸ ಮಾಡಿ. ಇರೋ ಕಫನೂ ಹೋಗುತ್ತೆ, ಬಿಕಾಸ್ ನೀವು ಲಂಗನ್ನು ಬಿಸಿ ಮಾಡಿರೋದ್ರಿಂದ ನಿಯರ್ ಫ್ಯೂಚರ್ ಇನ್ನೂ 1 ವರ್ಷ ಆದ್ರೂ ಕಫ ಫಾರ್ಮ್ ಆಗಲ್ಲ. ಓಕೆ.